ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಇವತ್ತು ನಾವು ಉಪ್ಪಿನ ಶೇಂಗಾ ಮಾಡೋದನ್ನು ನೋಡೋಣ. ಈ ಥರ ಶೇಂಗಾ ಟೈಮ್ ಪಾಸ್ಗೆ ತಿನ್ಬೇಕನ್ನಿಸ್ದಾಗ ನೀವು ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ ಆಗೋಷ್ಟು ಈ ಥರ ಶೇಂಗಾ ಅಥವಾ ಕಡಲೆ ಬೀಜನ ತೊಗೊಂಡಿದ್ದೀನಿ. ಇವನ್ನು ನೀರಲ್ಲಿ ಹಾಕಿ 1 ಗಂಟೆ ಕಾಲ ನೆನೆಸಿರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 1 ಗಂಟೆ ಕಾಲ ನೆನೆದ ಮೇಲೆ ಇವನ್ನು ನೀರಲ್ಲಿ ಜಾನ್ಸ್ಕೊಳ್ಳಿ. ಒಂದು ಸ್ವಲ್ಪ ಕಾಟನ್ ಬಟ್ಟೆ ಮೇಲ್ಗಡೆ ಹಾಕಿ ನೀರೆಲ್ಲ ಒಣಗಿಸ್ಕೊಳ್ಳಿ. ಇಲ್ಲಿ ನಾನು ಉಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡಬೇಕು ಉಪ್ಪು. ಅದಾದ ಮೇಲೆ ನಾವು ಏನು ನೆನೆಸಿರೋ ಶೇಂಗಾ ಇದೆಲ್ಲ ಅದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂ ಆಗಿ ಕೈ ಆಡಿಸ್ತಾ ಹುರ್ಕೋಬೇಕು. ಈ ಥರ ಶೇಂಗಾ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ಟೋರ್ ಮಾಡಿಟ್ಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಯಾವಾಗ ಬೇಕಾದ ಆವಾಗ ತಿನ್ಬೋದು. ಈ ಥರ ನೀವು ಮಾಯಿಶ್ಚರ್ ಎಲ್ಲ ಹೋದ್ಮೇಲೆ ಈಗ ನೋಡ್ಬೋದು ಉಪ್ಪು ಈ ಥರ ಉದುರ್ತಾ ಇದೆ. ಕಂದು ಬಣ್ಣ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಉಪ್ಪೆಲ್ಲ ಜಾನ್ಸ್ಕೊಳ್ಳಿ. ಇವನ್ನು ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ. ತಣ್ಣಗಾದ ಮೇಲೆ ನೀವು ಸಿಪ್ಪೆ ಸಹಿತನೂ ತಿನ್ನಬೋದು, ಅಥವಾ ನಿಮಗೆ ಸಿಪ್ಪೆ ಇಷ್ಟ ಇಲ್ಲ ಅಂದರೆ ಈ ಥರ ಸಿಪ್ಪೆ ಸುಲ್ಕೊಂಡು ತಿನ್ಬೋದು. ಉಪ್ಪಿನ ಶೇಂಗಾ ತಿನ್ನಲು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.